ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿವಾದ ಜೋರಾದ ಬೆನ್ನಲ್ಲೇ ನಿನ್ನೆ ಎಐಸಿಸಿ ಅಧ್ಯಕ್ಷರಾದಂಥ ಮತ್ತು ನಮ್ಮ ಕರ್ನಾಟಕದ ಉನ್ನತ ಹುದ್ದೆಯಲ್ಲಿರುವಂಥ ಉನ್ನತ ನಾಯಕರಾಗಿರುವಂಥ ಮತ್ತು ಉತ್ತರ ಕರ್ನಾಟಕದ ಡೆವಲಪ್ಮೆಂಟ್ಗೆ ಶ್ರಮಿಸಿದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಸಿಎಂ ನಿವಾಸಕ್ಕೆ ಆಗಮಿಸಿ ಸಿಎಂ ಅವರ ಆರೋಗ್ಯವನ್ನು ವಿಚಾರಿಸಿದರು. ಸರಿಸುಮಾರು ಅರ್ಧ ಗಂಟೆಗಳ ಕಾಲ ಸಿಎಂ ಅವರ ಆರೋಗ್ಯವನ್ನು ವಿಚಾರಿಸಿದರು. ಯಾಕಂದ್ರೆ ಸಿಎಂ ಅವರಿಗೆ ಈಗ ಬೆನ್ನು ಮಂಡಿ ನೋವು, ಹೀಗೆ ಅವರಿಗೆ ಸ್ವಲ್ಪ ಅಡ್ಡಾಡ್ಲಿಕ್ಕೆ ತೊಂದರೆ ಆಗ್ತಿದೆ ಮತ್ತು ಅವರು ಕರ್ನಾಟಕ ರಾಜ್ಯದ ಉನ್ನತ ಹುದ್ದೆ ಆದಂತ ಮುಖ್ಯಮಂತ್ರಿ ಪಟ್ಟವನ್ನು ಕೂಡ ಹೊಂದಿದ್ದಾರೆ. ಹಾಗಾಗಿ ಅವರ ಆರೋಗ್ಯವನ್ನು ವಿಚಾರ ಮಾಡುವ ನಿಟ್ಟಿನಲ್ಲಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುದೀರ್ಘ ಅರ್ಧ ಗಂಟೆಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಆರೋಗ್ಯ ವಿಚಾರಿಸಿದ್ರು. ಈ ವೇಳೆ ಅವರ ಪುತ್ರರಾದಂತ ಪ್ರಿಯಾಂಕ್ ಖರ್ಗೆ ಅವರಿದ್ರು ಮತ್ತು ಅನೇಕರು ಕೂಡ ಉಪಸ್ಥಿತರಿದ್ರು. ಅದಾದ ನಂತರ ಅಂದ್ರೆ ಅರ್ಧ ಗಂಟೆಯ ಈ ಆರೋಗ್ಯ ವಿಚಾರಿಸಿದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯನವರ ಜೊತೆಗೆ ಗೌಪ್ಯವಾಗಿ ಒಂದು 20 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ ಎನ್ನುವ ಖಚಿತ ಮಾಹಿತಿ ಈಗ ಸಿಗ್ತಾ ಇದೆ. ಅದು ಯಾವುದ್ರ ಬಗ್ಗೆ, ಯಾಕೆ 20 ನಿಮಿಷಗಳ ಚರ್ಚೆಯನ್ನ ಮಾಡಿದ್ರು ಎನ್ನುವುದನ್ನ ನೋಡ್ತಾ ಹೋದ್ರೆ ಅಲ್ಲಿ ಗಂಭೀರವಾದ 3 ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಒಂದನೇದಾಗಿ ಸಿಎಂ ಬದಲಾವಣೆಯ ಬಗ್ಗೆ. ಅಂದ್ರೆ ಈ 30 ತಿಂಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ. ಅದಾದ ನಂತರ 30 ತಿಂಗಳ ಕಾಲ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಜಾಗದಲ್ಲಿ ಬಂದು ಕೂರ್ತಾರೆ ಎನ್ನುವ ವಿಷಯ ಈಗ ದೊಡ್ಡದಾಗಿ ಹರಿದಾಡ್ತಿದೆ. ಅದರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಚರ್ಚೆ ಮಾಡಿದ್ದಾರೆ ಸಿಎಂ ಅವರ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದರ ಆಗುಹೋಗುಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅದಾದ ನಂತರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕುರಿತು ಕೂಡ ಒಂದು 10 ನಿಮಿಷಗಳ ಕಾಲ ಏನಾಗ್ಬೋದು, ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ಏನಾಗ್ಬೋದು, ಮತ್ತು ಯಾರೆಲ್ಲ ಕೂಡ ಅಧ್ಯಕ್ಷರ ಕ್ಯಾಂಡಿಡೇಟ್ ಸೂಕ್ತ ವ್ಯಕ್ತಿ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರ ಜೊತೆ ಮತ್ತು ದೀರ್ಘವಾದ ರಾಜಕೀಯ ಅನುಭವವನ್ನು ಹೊಂದಿರುವಂತಹ ಈ ಇಬ್ಬರು ನಾಯಕರು ಮಾತನಾಡಿಕೊಂಡಿದ್ದಾರೆ. ಅದಾದ ನಂತರ ಚರ್ಚೆಗೆ ಬಂದಿದ್ದೆ ಹನಿ ಟ್ರ್ಯಾಪ್ ವಿವಾದ. ರಾಜ್ಯದಲ್ಲಿ ಈಗ ಹನಿ ಟ್ರ್ಯಾಪ್ ವಿವಾದ ಜೋರಾಗಿ ಸದ್ದನ್ನ ಮಾಡ್ತಾ ಇದೆ. ಜೊತೆಗೆ ಕಳೆದ 2 ದಿನಗಳ ಹಿಂದೆ ರಾಜಣ್ಣನವರ ಪುತ್ರರಾದಂತ ರಾಜೇಂದ್ರ ಅವರು ಕೂಡ ಸಿದ್ದರಾಮಯ್ಯನವರಿಗೆ ಬೇಕಾದಂತ ಎವಿಡೆನ್ಸ್ ಅನ್ನು ಕೊಟ್ಟು ತನಿಖೆ ಮಾಡುವಂತೆ ಒತ್ತಾಯವನ್ನು ಮಾಡಿದ್ದಾರೆ. ಜೊತೆಗೆ ತಾನು ಕೂಡ ಹೈಕಮಾಂಡ್ಗೆ ದೂರನ್ನ ಸಲ್ಲಿಸ್ತೇನೆ, ಡಿಜಿಟಲ್ ಎವಿಡೆನ್ಸ್ ಅನ್ನು ಕೊಡ್ತೇನೆ, CCTV ಫುಟೇಜ್ ಅನ್ನು ಕೊಡ್ತೇನೆ, ಯಾರೆಲ್ಲ ನಮ್ಮ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನವನ್ನು ಮಾಡಿದ್ರು ಎನ್ನುವ ಡೀಟೇಲ್ಸ್ ಅನ್ನು ಹೈಕಮಾಂಡ್ಗೆ ಕೊಡ್ತೇನೆ ಎನ್ನುವ ದೂರನ್ನು ಕೂಡ ಹೈಕಮಾಂಡ್ ಜೊತೆಗೆ ಮಾತನಾಡ್ತೇನೆ ಎನ್ನುವ ವಿಚಾರವನ್ನು ಕೂಡ ಸಿದ್ದರಾಮಯ್ಯನವರ ಜೊತೆಗೆ ಸುದೀರ್ಘವಾದ ಚರ್ಚೆಯನ್ನು ಮಾಡಿದ್ರು. ಈ ವಿಚಾರವೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯನವರ ಜೊತೆ ನಡುವೆ ಮಾತುಕತೆಯಾಗಿದೆ. ಮುಂದೆ ಯಾವೆಲ್ಲ ನಿರ್ಣಯವನ್ನು ಕೈಗೊಳ್ಳಬೇಕು, ರಾಜಣ್ಣನವರಿಗೆ ಮತ್ತು ರಾಜೇಂದ್ರ ಅವರಿಗೆ ಯಾವೆಲ್ಲ ಸೂಚನೆಯನ್ನು ಕೊಡಬೇಕು, ಒಂದು ವೇಳೆ ಇದನ್ನ ದೊಡ್ಡ ತನಿಖೆಗೆ ನಾವು ಕೊಟ್ರೆ ಅದು ನಮ್ಮ ಪಕ್ಷಕ್ಕೆ ಹೀನಾಯವಾದ ಅಥವಾ ಹಿನ್ನಡೆ ಆಗುತ್ತೆ. ಯಾಕಂದ್ರೆ ನಮ್ಮ ಪಕ್ಷದ ಮುಖಂಡರೇ ಈ ಹನಿ ಟ್ರ್ಯಾಪ್ ನಡೆಸಿದ್ದಾರೆ ಎನ್ನುವ ಒಂದು ಗುಪ್ತಚರ ಇಲಾಖೆಯ ಮುಖಾಂತರ ನಮಗೂ ಕೂಡ ತಿಳಿದು ಬಂದಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೆಲವೊಂದಷ್ಟು ವಿಷಯಗಳನ್ನ ಹೇಳಿಕೊಂಡಿದ್ದಾರೆ. ನೋಡಿ, ಇದು ಒಬ್ಬ ಮುಖಂಡ ಮಾಡಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇವರು ಕೂಡ ಅಂದ್ರೆ ರಾಜೇಂದ್ರ ಅವರ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ, ರಾಜಣ್ಣ ಅವರ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ, ಜೊತೆಗೆ 48 ಮುಖಂಡರ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣ ನಡೆದಿದೆ ಎನ್ನಲಾಗಿದೆ. ಅವೆಲ್ಲವನ್ನು ಕೂಡ ನನಗೆ ಕೆಲವು ಮುಖಂಡರು ಬಂದು ವಿಷಯವನ್ನು ಹೇಳಿದ್ದಾರೆ ಮತ್ತು ಕೆಲವೊಂದು ಫುಟೇಜ್ಗಳನ್ನ ಕೂಡ ನಮ್ಮ ಹತ್ರ ಕೊಟ್ಟಿದ್ದಾರೆ ಮತ್ತು ಗುಪ್ತಚರ ಇಲಾಖೆ ಜೊತೆ ಮಾತನಾಡಿದ್ದೇವೆ. ಇವೆಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡು ನಾವೇನಾದ್ರೂ SIT ಆಗಲಿ ಅಥವಾ CBI ಆಗಲಿ ಅಥವಾ ಉನ್ನತ ಮಟ್ಟದ ತನಿಖೆ ಕೊಟ್ರೆ ಅದು ಸ್ವಲ್ಪ ಗಂಭೀರವಾಗುತ್ತೆ ಮತ್ತು ನಮ್ಮ ಪಕ್ಷಕ್ಕೆ ಮುಜುಗರವಾಗುತ್ತೆ ಎನ್ನುವ ದೃಷ್ಟಿನಲ್ಲಿ ನಾನು ಕೂಡ ರಾಜಣ್ಣವರಿಗೆ ಕೆಲವೊಂದು ಸಲಹೆಯನ್ನು ನೀಡಿದ್ದೇನೆ ಎನ್ನುವ ಮಾತನ್ನ ಸಿದ್ದರಾಮಯ್ಯನವರು ಖರ್ಗೆ ಅವರ ಜೊತೆಗೆ ಗೌಪ್ಯವಾಗಿ ಮಾತಾಡಿದ್ದಾರೆ. ಅದಕ್ಕೆ ಉತ್ತರ ಕೊಟ್ಟಂತ ಖರ್ಗೆ ಅವರು ಕೂಡ ಹೈಕಮಾಂಡ್ ಜೊತೆ ರಾಜಣ್ಣ ಮತ್ತು ರಾಜಣ್ಣನವರ ಪುತ್ರರು ಮಾತಾಡ್ಲಿ, ಅದಾದ ನಂತರ ಹೈಕಮಾಂಡ್ ಏನೆಲ್ಲ ಸಲಹೆಯನ್ನು ಕೊಡುತ್ತಲ್ಲ ಆ ಸಲಹೆಯ ನಂತರವಷ್ಟೇ ಅವರು ದೂರು ಕೊಡುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಬೇಕು. ಯಾಕಂದ್ರೆ ಏನಾದ್ರೂ ಈಗ ದೂರು ಕೊಟ್ರೆ, ಪೊಲೀಸ್ ಎನ್ಕ್ವೈರಿ ಆದ್ರೆ, ಸತ್ಯ ಹೊರಗೆ ಬಂದ್ರೆ ಅದು ನಮ್ಮ ಪಕ್ಷಕ್ಕೆ ಮುಜುಗರವಾಗುತ್ತೆ ಎನ್ನುವ ಸಲಹೆಯನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯರಿಗೆ ಕೊಟ್ಟು ಸಿದ್ದರಾಮಯ್ಯನವರ ಮುಖಾಂತರ KN ರಾಜಣ್ಣ ಮತ್ತು ರಾಜಣ್ಣನವರ ಪುತ್ರನಿಗೆ ಸೂಚನೆ ಕೊಡುವಂತ ಸಲಹೆಯನ್ನ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯನವರ ಜೊತೆ ಮಾತಾಡಿದ್ದಾರೆ. ಯಾಕಂದ್ರೆ ಇಲ್ಲಿಯ ತನಕ ರಾಜಣ್ಣನವರಾಗ್ಲಿ ರಾಜಣ್ಣನ ಪುತ್ರರಾಗ್ಲಿ ಯಾವುದೇ ದೂರನ್ನ ಎಲ್ಲಿಯೂ ಕೂಡ ಕೊಟ್ಟಿಲ್ಲ. ಮಧುಗುರಿಯಲ್ಲಾಗ್ಲಿ, ತುಮಕೂರಿನಲ್ಲಾಗ್ಲಿ ಅಥವಾ ಬೆಂಗಳೂರಿನ ನಿವಾಸದ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣವನ್ನ ನಡೆಸಿದಾಗಲೂ ಕೂಡ ರಾಜಣ್ಣನವರು ದೂರು ಕೊಡುವ ಪ್ರಯತ್ನಕ್ಕೆ ಮುಂದಾಗಲಿಲ್ಲ. ಜೊತೆಗೆ ಈ ವಿಷಯವನ್ನ 3 ತಿಂಗಳ ಹಿಂದೆಯೇ ಸಿದ್ದರಾಮಯ್ಯನವರಿಗೆ ರಾಜಣ್ಣ ಮತ್ತು ರಾಜಣ್ಣನವರ ಪುತ್ರರು ಫೋನ್ ಮಾಡಿ ಕೆಲವೊಂದಿಷ್ಟು ವಿಷಯವನ್ನ ಹೇಳಿದ್ರು. ಆದಾಗ್ಯೂ ಕೂಡ
ಇಂತಹ ಗಂಭೀರ ಪ್ರಕರಣವನ್ನ ತನಿಖೆಗೆ ಒಳಪಡಿಸುವ ನಿಟ್ಟಿನಲ್ಲಿ ರಾಜಣ್ಣನವರೇ ಸ್ವತಃ ದೂರು ಕೊಟ್ಟಿಲ್ಲ. ಹಾಗಾಗಿ ಮೊದಲು ಸಿದ್ದರಾಮಯ್ಯನವರ ಜೊತೆ ಮಾತಾಡಿದ್ದಾರೆ. ಅದಾದ ನಂತರ ಸಿದ್ದರಾಮಯ್ಯನವರು ಕೂಡ ಸ್ವಲ್ಪ ವೇಟ್ ಮಾಡಿ ಯೋಚನೆ ಮಾಡಿ ದೂರನ್ನ ಕೊಡುವ ಹಂತಕ್ಕೆ ನಾವು ಯೋಚನೆ ಮಾಡುವ ಎನ್ನುವ ಸಲಹೆಯನ್ನ ಸಿದ್ದರಾಮಯ್ಯನವರು ರಾಜಣ್ಣವರಿಗೆ ಕೊಟ್ಟಿದ್ದಾರೆ. ಅದಾದ ನಂತರ ಈಗ ಇವತ್ತು ಅಥವಾ ನಾಳೆ ಅಂದ್ರೆ ಸೋಮವಾರ ಅಥವಾ ಮಂಗಳವಾರ ಅವರು ದೂರು ಕೊಡುವಂತ ಎಲ್ಲ ಸಾಧ್ಯತೆ ಇತ್ತು ಈ ಹಿಂದಿನ ಪ್ರಕಾರ. ಆದರೆ ಈಗ ಸದ್ಯದ ಮಟ್ಟಿಗೆ ರಾಜಣ್ಣನವರು ದೂರು ಕೊಡುವಂತ ಯಾವುದೇ ಪ್ರಯತ್ನಕ್ಕೆ ಮುಂದಾಗ್ತಿಲ್ಲ. ಜೊತೆಗೆ ನಾಳೆ ಅಥವಾ ಬುಧವಾರ ಅಂದ್ರೆ ಮಂಗಳವಾರ ಅಥವಾ ಬುಧವಾರ ನೇರವಾಗಿ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿ ಹೈಕಮಾಂಡ್ ಜೊತೆ ಮಾತಾಡಿ ಹೈಕಮಾಂಡ್ ಯಾವೆಲ್ಲ ಸಲಹೆಯನ್ನು ಕೊಡುತ್ತೆ, ಹೈಕಮಾಂಡ್ ಒಂದು ವೇಳೆ ದೂರನ್ನ ಕೊಡಿ ಅಂತ ಹೇಳುತ್ತೋ ಅಥವಾ ಇದನ್ನ ಇಷ್ಟಕ್ಕೆ ನಿಲ್ಲಿಸಬೇಕು, ಏನಾದ್ರೂ ದೂರನ್ನ ಕೊಟ್ಟು ಏನಾದ್ರೂ ಎನ್ಕ್ವೈರಿ ಆದ್ರೆ ಅದು ನಮ್ಮ ಪಕ್ಷಕ್ಕೆ ಮುಜುಗರವಾಗುತ್ತೆ. ಯಾಕಂದ್ರೆ ಆಡಳಿತ ನಡೆಸ್ತಾ ಇರುವುದು ಅದು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ. ಹಾಗಾಗಿ ಆಡಳಿತ ಪಕ್ಷದ ಒಬ್ಬ ಸಚಿವನ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣ ಆಗತ್ತೆ ಅಂದ್ರೆ ಅದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎನ್ನುವುದು ವಿರೋಧ ಪಕ್ಷದ ಕೆಂಗಣಿಗೆ ಗುರಿಯಾಗಬೇಕಾಗತ್ತೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಹೈಕಮಾಂಡ್ ಕೂಡ ರಾಜಣ್ಣನವರಿಗೆ ದೂರನ್ನ ಕೊಡಿ ಎನ್ನುವ ನಿರ್ಣಯವನ್ನ ಕೊಡದೇ ಇರುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಬುಧವಾರ ಅಥವಾ ಮಂಗಳವಾರ, ನಾಳೆ ಅಥವಾ ನಾಡಿದ್ದು ರಾಜಣ್ಣನವರು ಹೈಕಮಾಂಡ್ ನ ಭೇಟಿ ಮಾಡಿ ಬರ್ತಾರೆ. ಬುಧವಾರ ಸಂಜೆ ಬೆಂಗಳೂರಿಗೆ ಬರ್ತಾರೆ. ಅದಾದ ನಂತರ ಗುರುವಾರ ರಾಜಣ್ಣನವರು ಮತ್ತು ರಾಜಣ್ಣನ ಪುತ್ರರು ದೂರು ಕೊಡ್ತಾರೋ ಅಥವಾ ಕೊಡದೇ ಇರಬಹುದು. ಯಾಕಂದ್ರೆ ಹೈಕಮಾಂಡ್ ಏನ್ ಹೇಳುತ್ತಲ್ಲ ಅದರ ಮೇಲೆ ರಾಜಣ್ಣನವರ ದೂರು ಈಗ ನಿರ್ಣಯವಾಗುತ್ತೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಖರ್ಗೆ ಅವರು ಕೂಡ ಸಿದ್ದರಾಮಯ್ಯನವರ ಜೊತೆ ಸುದೀರ್ಘವಾದ ಮಾತುಕತೆಯನ್ನ ಆಡಿ ಕೆಲವೊಂದು ಡಿಜಿಟಲ್ ಎವಿಡೆನ್ಸ್ ಅನ್ನು ನೋಡಿ ಮತ್ತು ಕೆಲವೊಂದು ಸಿಸಿಟಿವಿ ಫುಟೇಜ್ ಅನ್ನು ನೋಡಿ ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರೇ ನೀವು ಇದಕ್ಕೆ ಹೆಸರನ್ನು ಹಾಡಬೇಕು ಮತ್ತು ಇದನ್ನ ಜಾಸ್ತಿ ಮುಂದುವರಿಸಿದಂತೆ ನೋಡ್ಕೊಳ್ಬೇಕು. ಯಾಕಂದ್ರೆ ಹೇಳಿ ಕೇಳಿ ಈಗ ಪಾರ್ಲಿಮೆಂಟ್ ಅಧಿವೇಶನ ಕೂಡ ನಡೀತಾ ಇದೆ. ಈ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಏನಾದ್ರೂ ಬಿಜೆಪಿಯ ಎಂಪಿಗಳು ಕರ್ನಾಟಕದ ಈ ಅಸಹ್ಯ ಕೃತ್ಯದ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ತಿದ್ರೆ ಅದು ವಿರೋಧ ಪಕ್ಷವಾದಂತಹ ಕಾಂಗ್ರೆಸ್ಗೆ ದೊಡ್ಡ ಮುಜುಗರವಾಗುತ್ತೆ. ನಾವಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ನಾವು ಯಾವ ಮುಖವನ್ನು ಎತ್ಕೊಂಡು ಪಾರ್ಲಿಮೆಂಟ್ ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಅಂದ್ರೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕನಾಗಿ ನಾವು ಮಾತಾಡ್ಲಿಕ್ಕೆ ಆಗತ್ತೆ ಎನ್ನುವ ಸಲಹೆಯನ್ನ ಸಿದ್ದರಾಮಯ್ಯನವರಿಗೆ ಕೊಟ್ಟು ಸಿದ್ದರಾಮಯ್ಯನವರ ಮುಖಾಂತರ ರಾಜಣ್ಣನವರನ್ನ ಸುಮ್ಮನೆ ಉಳಿಸುವಂತ ಅಥವಾ ಶಾಂತವಾಗಿಸುವಂತ ಎಲ್ಲಾ ಪ್ರಯತ್ನ ಕೂಡ ನಡೀತಾ ಇದೆ. ಹಾಗಾಗಿ ನಾಳೆ ಅಥವಾ ನಾಡಿದ್ದು ರಾಜಣ್ಣನವರು ಹೈಕಮಾಂಡ್ ಭೇಟಿ ನೀಡಿದ ನಂತರ ಹೈಕಮಾಂಡ್ ಕೂಡ ದೂರನ್ನ ನೀಡದೇ ಇರುವುದಕ್ಕೆ ಸಲಹೆ ಕೊಡುವಂತ ಎಲ್ಲಾ ಸಾಧ್ಯತೆಗಳಿವೆ. ಯಾಕಂದ್ರೆ ಇದು ಎಷ್ಟು ಮುಂದೆ ಹೇಳ್ಕೊಂಡು ಹೋಗುತ್ತಲ್ಲ ಅದು ಅಷ್ಟು ದಿನ ಕಾಂಗ್ರೆಸ್ಗೆ ಮುಳುವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾಗಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರ ಆರೋಗ್ಯವನ್ನ ವಿಚಾರಿಸುವ ನೆಪದಲ್ಲಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಸರಿಸುಮಾರು 1 ಗಂಟೆಗಳ ಕಾಲ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಇದ್ರೂ ಕೂಡ ಅಲ್ಲಿ ಚರ್ಚೆಯಾಗಿದ್ದು ಬರೋಬ್ಬರಿ 3 ವಿಷಯಗಳ ಬಗ್ಗೆ. ಒಂದು ಸಿಎಂ ಬದಲಾವಣೆ, ಮತ್ತೊಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಜೊತೆಗೆ ಈಗ ಭುಗಿಲೆಬ್ಬಿಸಿದಂತಹ ಹನಿ ಟ್ರ್ಯಾಪ್ ಪ್ರಕರಣದ ಕುರಿತು ಅದನ್ನ ಶಾಂತವಾಗಿಸುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವ ದೃಷ್ಟಿಯಲ್ಲಿ ನಿನ್ನೆ ನಡೆದಂತಹ ಸಿಎಂ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೀಟಿಂಗ್ ಇದೆಯಲ್ಲ ಅದು ಈಗ ಅನೇಕ ಕುತೂಹಲಗಳಿಗೆ ಕಾರಣವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.